ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗಿದ್ದೀರಿ? ಇವತ್ತ ಸುಲಭವಾಗಿ ಪಾವ್ ಭಾಜಿನ ಮನೆಯಲ್ಲಿ ಹೆಂಗ್ ಮಾಡೋದು ಅಂತ ನೋಡೋಣ. ನಾ ಇಲ್ಲಿ 5 ಆಲೂಗಡ್ಡೆ ತಗೊಂಡಿನಿ. ಅದನ್ನ ಸ್ವಚ್ಛಾಗಿ ತೊಳ್ಕೊಂಡ್ ಬಂದು ಸಿಪ್ಪಿ ಎಲ್ಲ ತೆಗೆದು ಬಿಡ್ತೀನಿ. ಇದನ್ನ ತೆಗೆದು ಇದನ್ನ ಸಣ್ಣ ಸಣ್ಣದಾಗಿ ಆಲೂಗಡ್ಡೆನ ಹೆಚ್ಕೊಂಡ್ಬಿಡ್ತೀನಿ. ಇದನ್ನ ಹೆಚ್ಕೊಂಡು ಕುಕ್ಕರ್ ಒಳಗ ಬೇಯಿಸ್ಕೊಂಡ್ಬಿಡ್ಬೇಕಾಗ್ತದ. ಅದಕ್ಕ ಸಣ್ಣ ಸಣ್ಣದಾಗಿ ಹೆಚ್ಕೋತೀನಿ. ಆಮೇಲೆ ಮ್ಯಾಶ್ ಮಾಡೋದ್ರಿಂದ ಈಸಿ ಆಗ್ಲಿ ಅಂತ ತಿಳ್ಕೊಂಡು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರತೀನಿ ನಾನು. ಇವಾಗ ನೋಡ್ರಿ ಅದೇ ರೀತಿಯಾಗಿ 2 ಕ್ಯಾರೆಟ್ ತಗೊಂಡಿನಿ, ಸಣ್ಣ ಸಣ್ಣ ಅವು. ಆ ಕ್ಯಾರೆಟ್ ಅನ್ನು ಸ್ವಚ್ಛ ತೊಳ್ಕೊಂಡ್ ಬಂದ್ಬಿಟ್ಟೇನಿ. ಇದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡ್ಬಿಡ್ತೀನಿ. ಯಾಕಂದ್ರೆ ಒಂಚೂರು ಸ್ವೀಟ್ ಕೊಡ್ಲಿ ಅಂತ ತಿಳ್ಕೊಂಡು 2 ಕ್ಯಾರೆಟ್ ಹಾಕ್ಲಿಕತ್ತೀನಿ. ಬೇರೆ ಯಾವ್ದ್ ರೀತಿಯಿಂದನೂ ನಾವು ಸ್ವೀಟ್ ಅನ್ನ ಬಳಸಂಗಿಲ್ಲ ಇಲ್ಲಿ. ಆಮೇಲೆ 1 ಕಪ್ಪಿನಷ್ಟು ಹಸಿ ಬಟಾಣಿನ ಹಾಕೊಳ್ಲಿಕತ್ತೀನಿ. ನಾ ಇಲ್ಲಿ ಫ್ರೋಸನ್ ಬಟಾಣಿ ತಗೊಂಡಿನಿ. ನೀವು ಫ್ರೆಶ್ ಇತ್ತು ಅಂದ್ರ ಫ್ರೆಶ್ ಬಟಾಣಿನ ಹಾಕೊಂಡು ಈ ಕುಕ್ಕರ್ನ 3 ಸೀಟಿ ಹೊಡಿಸ್ಕೊಂಡ್ ಬಂದ್ಬಿಡ್ಬೇಕು. ಅದೇ ಟೈಮಲ್ಲಿ ನಾವಿಲ್ಲಿ ಏನ್ ಮಾಡ್ಬಿಡ್ಬೇಕು, 2 ಈರುಳ್ಳಿ, 3 ಟೊಮೆಟೊ ಹಣ್ಣು ತಗೊಂಡಿನಿ. ಈರುಳ್ಳಿನ ಫಸ್ಟ್ ನೀಟಾಗಿ ಸಣ್ಣದಾಗಿ ಹೆಚ್ಚಿಟ್ಕೋಬೇಕು. ಎಷ್ಟು ಸಣ್ಣದಾಗ್ತದಲ್ಲ ಎಷ್ಟು ಸಾಧ್ಯ ಆಗ್ತದ ಅಷ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡ್ಬಿಡ್ಬೇಕು ಇದನ್ನ. ನೋಡ್ರಿ ಇವಾಗ ಹೆಚ್ಚಿಟ್ಕೊಂಡಿದ್ದಾಗ್ಯದ. ಅದೇ ರೀತಿ ಈ ಟೊಮೆಟೊ ಹಣ್ಣನ್ನ ಅದನ್ನು ಅಷ್ಟ ಸಣ್ಣದಾಗಿ ಹೆಚ್ಚಿಟ್ಕೊಂಡ್ಬಿಡ್ತೀನಿ. ನಾ ಇಲ್ಲಿ ನಾಟಿ ಟೊಮೆಟೊ ಹಣ್ಣು ತಗೊಂಡಿನಿ. ನಿಮಗ್ ಬೇಕಂದ್ರ ಆಪಲ್ ಟೊಮೆಟೊನು ತಗೋಬಹುದು. ಇದ್ರೊಳಗೇನ್ ಟೇಸ್ಟ್ ಏನ್ ಜಾಸ್ತಿ ಡಿಫ್ರೆನ್ಸ್ ಬರೋದಿಲ್ಲ. ನೋಡ್ರಿ ಅಷ್ಟ್ರೊಳಗ ಇಲ್ಲಿ ಕುಕ್ಕರ್ ಸೀಟಿ ಆಗ್ಬಿಡ್ತು. ಇವಾಗ ಒಂದ್ ಪಾತ್ರೆ ಒಳಗ ನಾ ಇಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತೀನಿ. ಎಣ್ಣೆ ಹಾಕೊಂಡು ಆಮೇಲೆ ಸ್ವಲ್ಪ ಇಲ್ಲಿ ನಾನು ಇದು ಹಾಕೋತೀನಿ, ಬಟರ್ ಹಾಕೋತೀನಿ. ಇದು ಬಟರ್ ಹಾಕೊಳ್ಳೋದ್ರಿಂದ ಪಾವ್ ಭಾಜಿ ಬಹಳ ಚಲೋ ಬರ್ತದ ಇದು. ಆಮೇಲೆ ಮತ್ತೆ ಇದ್ರೊಳಗ ಹೆಚ್ಚಿಟ್ಕೊಂಡಿರುವಂತ ಇದು ಐತ್ಲ ಈರುಳ್ಳಿ ಟೊಮೆಟೊ ಅದನ್ನೆಲ್ಲ ಹಾಕೊಂಡು ಒಂದ್ಸರ್ತಿ ಚಂದಾಗಿ ಬಾಡಿಸ್ಕೊಂಡ್ಬಿಡ್ತೀನಿ ನಾ ಇದನ್ನ. ನೋಡ್ರಿ ಈ ತರ ನೀಟಾಗಿ ಬಾಡಿಸ್ಕೊಂಡ್ಬಿಡ್ಬೇಕ. ಆಮೇಲೆ ನಾವ್ ಇದನ್ನ ಎಣ್ಣೆ ಮತ್ತ ಬೆಣ್ಣೆ ಎರಡು ಹಾಕೋದ್ರಿಂದ ರುಚಿ ಭಾರಿ ಮಸ್ತ್ ಆಗ್ತದ. ಅದಕ್ಕ ಹಾಕ್ಲಿಕತ್ತೀನಿ. ಆಮೇಲೆ ಒಂದ್ ಸ್ವಲ್ಪ ಮುಚ್ಚಳ ಮುಚ್ಚಿಟ್ಬಿಟ್ವಿ ಅಂದ್ರೆ ಚಲೋತ್ನಾಗ ಬೆಂದ್ ಬಿಡ್ತದೆ. ಇದಕ್ಕೊಂದ್ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಅದು ಹಸಿ ವಾಸನೆ ಹೋಗೋ ತನಕ ಚಂದಾಗಿ ಅದನ್ನ ಫುಲ್ ಬಾಡಿಸ್ಕೊಂಡ್ಬಿಡ್ಬೇಕು ಅದನ್ನ. ಅಂದ್ರ ಅದ್ರದ್ದು ಎಲ್ಲಾ ವಾಸನೆ ಹೋಗ್ಬಿಡ್ತದ, ಅಂದ್ರ ಚಲೋ ಆಗ್ತದ. ನೋಡ್ರಿ ಇವಾಗ ಬೆಣ್ಣೆ ಹಾಕಿರೋದ್ರಿಂದ ಟೆಕ್ಸ್ಚರ್ ಎಷ್ಟ್ ಚಂದ ಕಾಣ್ಲಿಕತ್ತದ. ಆಮೇಲೆ ನಾವೇನ್ ಬೇಯಿಸ್ಕೊಂಡಿದ್ವಿ ಕುಕ್ಕರ್ ಒಳಗ ಆ ತರಕಾರಿನೆಲ್ಲ ಈ ಈರುಳ್ಳಿ ಮಿಶ್ರಣದೊಳಗ ಹಾಕೊಂಡ್ಬಿಡ್ತೀನಿ ನಾನು. ಕಲರ್ಫುಲ್ ಆಗಿ ಎಷ್ಟ್ ಚಂದ ಕಾಣ್ಲಿಕತ್ತದ ನೋಡ್ರಿ ಇದು ತರಕಾರಿ. ಈಗ ಹುಡುಗರು ತರಕಾರಿ ತಿನ್ಲಿಕ್ಕೆ ಒಲ್ಲೆ ಅಂತಾರ. ಅದಕ್ಕ ಏನ್ ಮಾಡ್ಬೇಕು, ಈ ರೀತಿಯಿಂದ ತರಕಾರಿ ಹಾಕಿ ಏನ್ರ ಒಂದ್ ಅಡ್ಗೆ ಮಾಡಿ ತಿನ್ನಿಸ್ಬಿಟ್ರ ಹೆಲ್ತಿಗೂ ಚಲೋ ಇರ್ತದ. ಆಮೇಲೆ ನಾ ಇಲ್ಲಿ 3 ಹಾಕೊಂಡೇನ್ ತರಕಾರಿನ. ನಿಮಗ್ ಬೇಕಂದ್ರ ನೀವು ಬೇರೆ ಬೇರೆ ತರಕಾರಿನ ಹಾಕೊಂಡು ಮಾಡ್ಕೋಬಹುದು. ಇದನ್ನ ಚಂದಾಗಿ ಒಂದ್ಸತಿ ಮ್ಯಾಶ್ ಮಾಡ್ಕೊಂಡ್ಬಿಡ್ತೀನಿ ನಾ ಇದನ್ನ ನೀಟಾಗಿ. ಆಮೇಲೆ ಕೆಲವೊಬ್ರು ಇದನ್ನ ಇದಕ್ಕೂ ಹಾಕೋತಾರ ಮಿಕ್ಸರಿಗೆ. ಅದು ಬಹಳ ಸಣ್ಣ ಆಗ್ಬಿಡ್ತದ, ಪೇಸ್ಟ್ ಆದಂಗ ಆಗ್ಬಿಡ್ತದ. ಅದಕ್ಕ ಹಿಂಗ್ ಮಾಡಿದ್ರ ಚಲೋ ಅಂತ ತಿಳ್ಕೊಂಡು ನಾ ಯಾವಾಗ್ಲೂ ಹಿಂಗ ಮಾಡ್ಕೊತಾ ಬರ್ತೀನಿ. ನೋಡ್ರಿ ಆಮೇಲೆ ಇಷ್ಟೆಲ್ಲಾ ಮಾಡ್ಕೊಂಡಾದ್ಮೇಲೆ 1 ವಾಟಕದಷ್ಟು ಫುಲ್ ನೀರ್ ಹಾಕೊಂಡ್ಬಿಡ್ತೀನಿ. ಅಂದ್ರ ಕನ್ಸಿಸ್ಟೆನ್ಸಿ ಚಲೋ ಬರ್ತದ ಇದ್ರೊಳಗ. ನೋಡ್ರಿ ಈ ತರ ಹಾಕೊಂಡು ಒಂದ್ಸರ್ತಿ ಚಂದಾಗಿ ಇದನ್ನ ಕೈ ಆಡಿಸ್ಬಿಟ್ವಿ ಅಂತಂದ್ರ ಎಷ್ಟ್ ಚಲೋ ಕಾಣಿಸ್ತದ. ಇದಕ್ಕ ರುಚಿ ತಕ್ಕಷ್ಟು ಉಪ್ಪು, ಆಮೇಲೆ ಒಂದ್ ಸ್ವಲ್ಪ ಕಲರಿಗೆ ಅರಿಶಿಣ ಪುಡಿ ಹಾಕ್ತೀನಿ. ಆಮೇಲೆ 1.5 ಟೇಬಲ್ ಸ್ಪೂನ್ ಅಷ್ಟು ಖಾರ ಪುಡಿ ಹಾಕ್ತೀನಿ. ಖಾರ ಪುಡಿನ ನೀವು ನೋಡಿ ಹಾಕೊಳ್ರಿ, ಯಾಕಂದ್ರೆ ಪಾವ್ ಭಾಜಿ ಒಂದ್ ಸ್ವಲ್ಪ ಖಾರ ಖಾರ ಇದ್ರನ್ನ ರುಚಿ ಆಗ್ತದ. ಆಮೇಲೆ 2 ಟೇಬಲ್ ಸ್ಪೂನ್ ಅಷ್ಟು ಪಾವ್ ಭಾಜಿ ಮಸಾಲ ಹಾಕೋತೀನಿ. ಇದನ್ನ ಹಾಕೊಂಡು ಚಂದಾಗಿ ಒಂದ್ಸರ್ತಿ ಬಾಡಿಸ್ಕೊಂಡ್ಬಿಡ್ತೀನಿ. ನೋಡ್ರಿ ಕೆಳಗಿಂದ ಮೇಲೆ ಮ್ಯಾಲಿಂದ ಕೆಳಗೆ ಎಲ್ಲಾ ಮಾಡ್ಕೊಂಡ್ಬಿಟ್ರಿ ಅಂತಂದ್ರ ಕಲರ್ ಇದಾಗ್ಬಿಡ್ತದ, ಮಸಾಲೆ ಎಲ್ಲ ಹೊಂದ್ಕೊಂಡು ಚಲೋ ಆಗ್ಬಿಡ್ತದ. ನಾ ಇಲ್ಲೇ ಯಾವ್ದೇ ರೀತಿಯಿಂದ ಫುಡ್ ಕಲರ್ ಆಗ್ಲಿ ಅದ್ ಯಾವ್ದನ್ನು ನಾನು ಇದು ಮಾಡ್ಲಿಕ್ ಹೋಗಿಲ್ಲ, ಬಳಸ್ಲಿಕ್ ಹೋಗಿಲ್ಲ. ನೋಡ್ರಿ ಎಷ್ಟ್ ಮಸ್ತ್ ಕುದಿಲಿಕತ್ತದ. ಅದು ಸಿಡಿಲಿಕತ್ತಿತ್ತ ಅಂತ ತಿಳ್ಕೊಂಡು ಮುಚ್ಚಳ ಮುಚ್ಚಿದೆ. ಆಮೇಲೆ ನೋಡ್ರಿ ಎಷ್ಟ್ ಚಲೋ ಕುದ್ದದ ಈಗಿದ. ನೋಡ್ರಿ ಆಮೇಲೆ ಒಂದ್ ಸ್ವಲ್ಪ ಬೆಣ್ಣೆ ಹಾಕ್ತೀನಿ. ಬೆಣ್ಣೆ ಹಾಕಿದ್ರೆ ಏನಾಗ್ತದಲ್ಲ, ಪಾವ್ ಭಾಜಿ ಟೆಕ್ಸ್ಚರ್ ಬಹಳ ಚಲೋ ಬರ್ತದ. ಆಮೇಲೆ ಟೇಸ್ಟ್ನು ಬಹಳ ಚಲೋ ಕೊಡ್ತದ. ಹಿಂಗಾಗಿ ನಾ ಬೆಣ್ಣೆ ಬಹಳ ಉಪಯೋಗಿಸ್ತೀನಿ. ಮ್ಯಾಲ ಒಂದ್ ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ವಿ ಅಂದ್ರ ಈಗ ಭಾಜಿ ರೆಡಿ ಆಗ್ಬಿಡ್ತದ. ಇವಾಗ ಭಾಜಿ ರೆಡಿ ಆಗ್ಬಿಡ್ತು ಅಂದ್ರ ಒಂದ್ ಹಂಚಿನ ಮೇಲೆ ಇವಾಗ ಹಂಚ್ ಕಾಯ್ಲಿ ಇಟ್ಕೊಂಡಿದ್ದೆ, ಅದ್ರ ಮೇಲೆ ಒಂದ್ ಸ್ವಲ್ಪ ಬೆಣ್ಣೆ ಹಾಕೊಂಡು ಪಾವನ್ನ ಕಟ್ ಮಾಡಿ ಅದ್ರೊಳಗ ಚಂದಾಗಿ ಇದನ್ನ ಒಂಥರ ಟೋಸ್ಟ್ ತರ ಮಾಡ್ಕೊಂಡ್ಬಿಟ್ರಿ ಅಂತಂದ್ರ ಭಾಜಿ ರೆಡಿ ಆಗ್ಬಿಡ್ತದ. ಮ್ಯಾಲ ಒಂದ್ ಸ್ವಲ್ಪ ಇದು ಬೆಣ್ಣೆ ಹಚ್ಕೊಂಡು ಆಮೇಲೆ ಒಳಗ್ ಒಂದ್ ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ವಿ ಅಂದ್ರ ಪಾವ್ನು ರೆಡಿ ಆಗ್ಬಿಡ್ತದ. ಈಗ ಇದು ಬಿಸಿ ಬಿಸಿ ಪಾವ್ನ ಸರ್ವ್ ಮಾಡ್ಬಿಡೋಣ ಈಗ. ನೋಡ್ರಿ ಎಷ್ಟು ಸಿಂಪಲ್ ಅಂದ್ರೆ ಬಹಳ ಸಿಂಪಲ್ ಅದ ಇದು. ಆಮೇಲೆ 2 ಸೌಟಿನಷ್ಟು ಭಾಜಿನೂ ಹಾಕೊಂಡ್ಬಿಡ್ತೀನಿ ನಾನು. ಆಮೇಲೆ ಜೊತೆಗೆ ಈರುಳ್ಳಿ ಕೊತ್ತಂಬರಿನ ಹಾಕೊಂಡು ಒಂದ್ ಹೋಳ ಇದು ನಿಂಬೆಹಣ್ಣ
ಇಟ್ಕೊಂಡ್ಬಿಟ್ವಿ ಅಂತಂದ್ರ ಪಾವ್ ಭಾಜಿ ಸುಲಭವಾಗಿ ಮನೆಯಲ್ಲೇ ಮಾಡ್ಕೊಂಡು ತಿನ್ಬಿಡ್ಬೋದು. ಈ ಪಾವ್ ಭಾಜಿ ರೆಡಿ ಆಗ್ಯದ ಈಗಿದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ಯದ ಅಂತ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಮತ್ತ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡ್ರಿ. ಆಮೇಲೆ ಟೇಸ್ಟ್ ಹೆಂಗಾಗಿತ್ತು ಅಂತ ಕಮೆಂಟ್ಸ್ ಮೂಲಕ ಹೇಳೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು.